ದೇಹವನ್ನು ನಾವೀಗ ಹೀಲ್ ಮಾಡಬೇಕಾದ್ರೆ ಮುಖ್ಯವಾಗಿ ನಾವೀಗ ರೋಗಿಯ ದೇಹದ ಮುಖವನ್ನು ಮುಚ್ಚುತ್ತೇವೆ ಹೀಗೆ ಇಲ್ಲಿ 3 ನಿಮಿಷಗಳ ಕಾಲ. ಆಮೇಲೆ 2 ಬದಿಗಳನ್ನು ಮತ್ತು ಆಜ್ಞಾಚಕ್ರದ ಹಿಂಭಾಗ ಮತ್ತು ಮುಂಭಾಗ, ವಿಶುದ್ಧ ಚಕ್ರ, ಹಾಗೆಯೇ ಎದೆ, ಹೊಕ್ಕಳಿನಿಂದ ಮೇಲ್ಭಾಗ, ಹೊಕ್ಕಳಿನಿಂದ ಕೆಳಭಾಗ, ನೀ ಜಾಯಿಂಟ್ಸ್, ಹಾಗೆಯೇ ಆ್ಯಂಕಲ್ ಜಾಯಿಂಟ್ಸ್. ಇಷ್ಟು ಭಾಗ ಆದಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಸುರುಳಿಗಳನ್ನು ಹಾಕ್ತೀವಿ. ಇದಕ್ಕೆ ಬ್ಯಾಲೆನ್ಸಿಂಗ್ ಅಂತ ಹೇಳ್ತೇವೆ. ಹೀಗೆ ಬ್ಯಾಲೆನ್ಸಿಂಗ್ ಆದಮೇಲೆ ಇಲ್ಲಿ 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 ಹೀಗೆ ಹೀಗೆ ಇಷ್ಟು ಸ್ಥಳ ಆದಮೇಲೆ ಮತ್ತೆ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಸುರುಳಿಗಳನ್ನು ಹಾಕ್ತೀವಿ. ಇದಕ್ಕೆ ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ ಅಥವಾ ಸಮತೋಲನಗೊಳಿಸುವುದು. ಇದಾದ ಮೇಲೆ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ತೀವಿ. 3 ಬಾರಿ ಹೀಗೆ ಮೇಲಿನಿಂದ ಕೆಳಗೆ ಎಳಿತೀವಿ. ನಮ್ಮ ಹಸ್ತಗಳನ್ನು ವಾಶ್ ಮಾಡ್ಕೋತೀವಿ. ನಾವು 1 ಲೋಟ ನೀರನ್ನು ಕುಡಿಬೇಕು, ಹಾಗೆಯೇ ರೋಗಿಗೂ ಕೂಡ 1 ಲೋಟ ನೀರನ್ನು ಕುಡಿಸ್ಬೇಕಾಗತ್ತೆ. ಇದಿಷ್ಟು ಬೇರೆಯವರಿಗೆ ಮಾಡ್ತಕ್ಕಂಥ ಚಿಕಿತ್ಸಾ ಪದ್ಧತಿ. ಯಾವ ಭಾಗದಲ್ಲಿ ಜಾಸ್ತಿ ಒಂದು ಸಮಸ್ಯೆ ಇದೆ ಅಲ್ಲಿ ಜಾಸ್ತಿ ಹೊತ್ತು ರೇಖೆಯನ್ನು ಮಾಡಬೇಕಾಗತ್ತೆ. ಅಂದರೆ ಮ್ಯಾಕ್ಸಿಮಮ್ 20 ನಿಮಿಷ. ಉಳಿದ ಭಾಗಗಳಿಗೆಲ್ಲ 3 ನಿಮಿಷ ರೇಖೆ ಚಿಕಿತ್ಸೆಯನ್ನು ಮಾಡಿದರೆ ಸಾಕಾಗತ್ತೆ. ಈ ಒಂದು ಚಿಕಿತ್ಸೆಯನ್ನು 4 ವರ್ಷದ ಮಕ್ಕಳಿಂದ ಹಿಡಿದು ಯಾರು ಬೇಕಾದರೂ ಕಲಿಯಬಹುದು. ಇಂದು ಯೌವನಾವಸ್ಥೆಯ ಹುಡುಗ ಹುಡುಗಿಯರು ಅನೇಕ ದುಶ್ಚಟಗಳಿಗೆ ಬಲಿಯಾಗುವುದನ್ನು ನೋಡಬಹುದು. ಈ ಒಂದು ರೇಖೆ ಚಿಕಿತ್ಸೆಯಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ಎನ್ನುತ್ತಾರೆ ಡಾಕ್ಟರ್ ಸತ್ಯನಾರಾಯಣರವರು. ಚಿಕ್ಕ ಮಕ್ಕಳಿಂದ ಹಿಡಿದು ಅಂದರೆ ನಾವು 3 ವರ್ಷದ ಮಕ್ಕಳಿಗೂ ಕೂಡ ರೇಖೆ ದೀಕ್ಷೆಯನ್ನು ಮಾಡ್ತೀವಿ. ಆ 3 ವರ್ಷದ ಮಕ್ಕಳಿಗೆ ರೇಖೆ ದೀಕ್ಷೆಯನ್ನು ಮಾಡೋದರಿಂದ ಚಿಕ್ಕ ವಯಸ್ಸಿನಲ್ಲೇ ಬರ್ತಕ್ಕಂಥ ಅವರಿಗೆ ಹಲವಾರು ವಿಧವಾದಂಥ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬಹುದು. ಹಾಗೆಯೇ ಅವ್ರಿಗೆ ಮುಖ್ಯವಾಗಿ ಆಜ್ಞಾಚಕ್ರ ಅನ್ನುವಂಥದ್ದು ಓಪನ್ ಆಗೋದ್ರಿಂದ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಮುಖ್ಯವಾಗಿ ಏಕಾಗ್ರತೆಯ ಕೊರತೆ ಇರ್ತದೆ. ಈಗಿನ ಎಲ್ಲ ಮಕ್ಕಳಿಗೆ ಜ್ಞಾಪಕ ಶಕ್ತಿಯ ಒಂದು ಕೊರತೆ ಇರ್ತದೆ. ಆ ಎಲ್ಲ ಸಮಸ್ಯೆಗಳನ್ನು ನೀಗಿಸೋದ್ರ ಜೊತೆಯಲ್ಲಿ ಚಕ್ರಗಳಲ್ಲಿರ್ತಕ್ಕಂತಹ ಎಲ್ಲ ವಿಧವಾದಂಥ ಸಮಸ್ಯೆಗಳನ್ನು ಇದು ಬಗೆಹರಿಸುವುದರಿಂದ ಚಕ್ರಗಳೆಲ್ಲ ಸಂಪೂರ್ಣವಾಗಿ ಓಪನ್ ಆಗುವುದರಿಂದ ಆ ವ್ಯಕ್ತಿ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಗುಣ ಹೊಂದುವುದರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಇದು ತುಂಬ ಅನುಕೂಲಕ್ಕೆ ಬರುತ್ತೆ. ಮುಖ್ಯವಾಗಿ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಆ್ಯಂಡ್ ಜಾಯ್ ಅದನ್ನು ಸಮೃದ್ಧಿಯಾಗಿ ಕೊಡುತ್ತೆ. ನಿಮಗೆ ಆನಂದ, ಆರೋಗ್ಯ, ದೀರ್ಘಾಯುಷ್ಯ, ಐಶ್ವರ್ಯ, ಸಮೃದ್ಧಿ, ಸುಖ, ಶಾಂತಿ ಏನೇನು ಬೇಕು ಎಲ್ಲವುದನ್ನು ರೇಖೆ ಚಿಕಿತ್ಸೆಯ ಮುಖಾಂತರ ನಾವೆಲ್ಲರೂ ಕೂಡ ಅದನ್ನು ಪಡ್ಕೊಳ್ಳೋದ್ರಿಂದ ಯಾರು ಬೇಕಾದರೂ ಈ ವಿದ್ಯೆಯನ್ನು ಕಲ್ತ್ಕೊಳ್ಬಹುದಾಗಿದೆ. ವಯಸ್ಕರಲ್ಲೂ ಕೂಡ ಅಷ್ಟೇ ಅವರಿಗೆ ಬರ್ತಕ್ಕಂಥ ಯಾವುದೇ ಕಾಯಿಲೆಯನ್ನು ಮುಖ್ಯವಾಗಿ ತಲೆನೋವಿನಿಂದ ಹಿಡಿದು ನೀವು ಕ್ಯಾನ್ಸರ್ವರೆಗೂ ಕೂಡ ನಾವು ಈ ರೇಖೆ ಚಿಕಿತ್ಸೆಯನ್ನು ಮಾಡ್ತೀವಿ. ಹಾಗಾಗಿ ಯಾವುದೇ ಕಾಯಿಲೆಯನ್ನು ದೇಹಕ್ಕೆ ಬರ್ತಕ್ಕಂಥ ಕಾಯಿಲೆಯನ್ನು ವಾಸಿ ಮಾಡ್ಬೋದು. ಎರಡನೇದಾಗಿ ನಿಮಗೆ ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಬರ್ತಕ್ಕಂಥ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ಬೋದು. ಹಾಗೆಯೇ ನಿಮಗೆ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಏನೇ ಇದ್ದರೂ ಕೂಡ ಬರೀ ಒಂದು ಅರ್ಧದಿಂದ 1 ಗಂಟೆಗಳ ಕಾಲ ನಿಮ್ಮ ದೇಹದ ಮೇಲೆ ಹಸ್ತಗಳನ್ನು ಇಟ್ಕೊಳ್ಳೋದು ಭಾಳ ಸಿಂಪಲ್ ಆಗಿದೆ. ಇದು ನಮ್ಮ ದೇಹದ ಮೇಲೆ ನಮ್ಮ ಹಸ್ತಗಳನ್ನು ಇಟ್ಕೊಳ್ಳೋದ್ರಿಂದ ತಲೆನೋವು ಬಂದರೆ ಸಿಂಪಲ್ ನಿಮ್ಮ ಒಂದು ಹಸ್ತಗಳನ್ನು ಹೀಗೆ ಇಟ್ಕೊಂಡ್ರೆ ಸಾಕು. ಮಿನಿಮಮ್ 3 ನಿಮಿಷ, ಮ್ಯಾಕ್ಸಿಮಮ್ 10 ರಿಂದ 15 ನಿಮಿಷದಲ್ಲಿ ತಲೆನೋವು ವಾಸಿ ಆಗುತ್ತೆ. ಹಾಗೆಯೇ ಶೀತ ಇರ್ಬೋದು, ಕೆಮ್ಮು ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಯಾವುದೇ ದೇಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆಗಳಿರ್ಬೋದು, ನೋವುಗಳಿರ್ಬೋದು, ಯಾವುದೇ ನೋವುಗಳಿರ್ಬೋದು, ಹಾಗೆಯೇ ಡೈಲಿ ನಾವೆಲ್ಲ ಅನುಭವಿಸ್ತಕ್ಕಂಥ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಇರ್ಬೋದು. ಇಷ್ಟೇ ಅಲ್ಲ, ಹಣಕಾಸಿನ ತೊಂದರೆ, ಮಕ್ಕಳಾಗದೇ ಇರುವುದು, ಕೆಲಸ ಸಿಗದೇ ಇರುವುದು, ಮದುವೆ ಆಗದೇ ಇರುವುದು, ಹಲವಾರು ಸಮಸ್ಯೆಗಳನ್ನು ಸಹ ನಮಗೆ ಬರ್ತಕ್ಕಂಥ ವೈಯಕ್ತಿಕ, ಲೌಕಿಕ ಹಾಗೆಯೇ ಆಧ್ಯಾತ್ಮಿಕ ಸಮಸ್ಯೆಗಳನ್ನು ಕೂಡ ಈ ರೇಖೆ ಚಿಕಿತ್ಸೆಯಿಂದ ನಾವು ಪರಿಹರಿಸ್ಕೋಬಹುದು. ದೈಹಿಕ ಮತ್ತು ಮಾನಸಿಕವಾಗಿ ಆಘಾತಗೊಂಡ ಗಂಡಸರು ಹಾಗೂ ಹೆಂಗಸರು ಈ ಚಿಕಿತ್ಸೆಯಿಂದ ಪರಿಹಾರ ಕಂಡುಕೊಂಡ ಉದಾಹರಣೆಗಳು ಹಲವು. ಇಂದು ಸಣ್ಣ ಪ್ರಾಯದಿಂದ ಮುದುಕರವರೆಗೆ ಸಕ್ಕರೆ ಕಾಯಿಲೆಯನ್ನು ನೋಡಬಹುದು. ಈ ಒಂದು ಕಾಯಿಲೆಯನ್ನು ರೇಖೆಯ ಮೂಲಕ ಗುಣಪಡಿಸಲು ಸಾಧ್ಯ ಎನ್ನುತ್ತಾರೆ ಡಾಕ್ಟರ್ ಸತ್ಯನಾರಾಯಣ್. ಡಯಾಬಿಟಿಸ್ ಯಾರಿಗಿದೆ ಅವರು ಮುಖ್ಯವಾಗಿ ಔಷಧಗಳ ಜೊತೆಯಲ್ಲಿ ಅಂದರೆ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಆ ಥರ ನೀವು ಇನ್ಸುಲಿನನ್ನು ಈಗಾಗಲೇ ತಗೊಳ್ತಾ ಇದ್ದರೆ
ಅದರ ಜೊತೆಯಲ್ಲಿ ರೇಖಿ ಚಿಕಿತ್ಸೆಯನ್ನು ಮಾಡ್ಕೋತಾ ಬರಬೇಕಾಗತ್ತೆ. ಮುಖ್ಯವಾಗಿ ಪ್ಯಾಂಕ್ರಿಯಾಸ್ ಮೇಲೆ 3ರಿಂದ 20 ನಿಮಿಷಗಳವರೆಗೆ ನಿಮ್ಮ ಹಸ್ತಗಳನ್ನಿಟ್ಟಾಗ ಮಣಿಪೂರ ಚಕ್ರ ಮತ್ತು ಪ್ಯಾಂಕ್ರಿಯಾಸ್ ಇವೆರಡೂ ಕೂಡ ಆ್ಯಕ್ಟಿವೇಟ್ ಆಗ್ತಾ ಬಂದಾಗ ಅಲ್ಲಿಗೆ ರೇಖಿ ಶಕ್ತಿ ಹೋಗಿ ಆ ಒಂದು ಆರ್ಗನನ್ನು ಹೀಲ್ ಮಾಡಿ, ಆ ಚಕ್ರವನ್ನು ಹೀಲ್ ಮಾಡಿ ದಿನದಿಂದ ದಿನಕ್ಕೆ ಅವರ ಸಕ್ಕರೆಯ ಪ್ರಮಾಣ ಅನ್ನೋದು ಕಡಿಮೆ ಆಗ್ತಾ ಬಂದು ಒಂದು ಹಂತದಲ್ಲಿ ಅದು ನಾರ್ಮಲ್ ಆಗುತ್ತೆ. ಹಾಗಾಗಿ ಔಷಧಗಳ ಜೊತೆಯಲ್ಲಿ ರೇಖೆಯನ್ನು ಮಾಡ್ತಾ ನಾವು ರಕ್ತದಲ್ಲಿರ್ತಕ್ಕಂಥ ಒಂದು ಸಕ್ಕರೆಯ ಪ್ರಮಾಣವನ್ನು ನೋಡ್ತಾ ಇದ್ದಾಗ ವೈದ್ಯರೇ ಹೇಳ್ತಾರೆ, ಈಗ ನೀವು ಮಾತ್ರೆಯನ್ನು ಕಡಿಮೆ ಮಾಡಿ ಅಥವಾ ನಿಮ್ಮ ಇನ್ಸುಲಿನ್ನ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಒಂದು ಹಂತದಲ್ಲಿ ನನ್ನ ಹಲವಾರು ರೋಗಿಗಳು ಇವತ್ತಿನ ದಿವಸ ಮಾತ್ರೆಗಳೇ ಇಲ್ಲದೇ, ಔಷಧಗಳೇ ಇಲ್ಲದೇ ಕೇವಲ ರೇಖಿ ಚಿಕಿತ್ಸೆಯನ್ನು ಮಾತ್ರ ಮಾಡಿಕೊಂಡು ತಮ್ಮ ಒಂದು ಶುಗರ್ ಲೆವೆಲನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಇಂದು ಸಮಾಜದಲ್ಲಿ ಮಹಿಳೆಯರು ಹಲವಾರು ಸ್ತ್ರೀ ರೋಗಕ್ಕೆ ಒಳಪಡುವುದನ್ನು ನೋಡಬಹುದು. ಪ್ರಕೃತಿಗೆ ಹತ್ತಿರವಾದ ಈ ಚಿಕಿತ್ಸೆ ರೋಗಿಯ ಮನಸ್ಸನ್ನು ಆಧರಿಸಿ ಆರೋಗ್ಯವನ್ನು ಪುನಶ್ಚೇತನಗೊಳಿಸುವಂತೆ ಮಾಡುವ ರೇಖಿ ಚಿಕಿತ್ಸೆಯಿಂದ ಸ್ತ್ರೀ ರೋಗ ಗುಣವಾಗುತ್ತದೆ. ಸ್ತ್ರೀ ರೋಗದಲ್ಲೂ ಕೂಡ ಅಷ್ಟೇ, ಮುಖ್ಯವಾಗಿ ಸ್ವಾದಿಷ್ಟಾನ ಚಕ್ರ ಅನ್ನುವಂಥದ್ದು ಎಲ್ಲ ಸ್ತ್ರೀ ರೋಗದಲ್ಲಿ ಮಣಿಪೂರ ಚಕ್ರ ಮತ್ತು ಸ್ವಾದಿಷ್ಟಾನ ಚಕ್ರ, ಮೂಲಾಧಾರ ಚಕ್ರ ಇವುಗಳು ಸ್ತ್ರೀ ರೋಗಗಳಲ್ಲಿ ಬರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಮೂಲ ಕಾರಣ ಅಂತ ನಾವು ಹೇಳ್ತೀವಿ. ಹಾಗಾಗಿ ಆ 3 ಚಕ್ರಗಳು ಮುಖ್ಯವಾಗಿ ಓಪನ್ ಆದರೆ ಅವುಗಳಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು, ನೆಗೆಟಿವ್ ಎನರ್ಜಿಯನ್ನು ಖಾಲಿ ಮಾಡ್ತಾ ಬಂದರೆ, ಪಾಸಿಟಿವ್ ಎನರ್ಜಿಯನ್ನು ಕೊಡ್ತಾ ಬಂದರೆ ಮುಖ್ಯವಾಗಿ ಗರ್ಭಕೋಶ, ಓವರೀಸ್ ಇರ್ಬೋದು, ಅವುಗಳಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಮುಟ್ಟಿನ ತೊಂದರೆ ಇರ್ಬೋದು, ಮಕ್ಕಳಾಗದೇ ಇರ್ಬೋದು, ಫೈಬ್ರಾಯ್ಡ್ ಇರ್ಬೋದು, ಒವೇರಿಯನ್ ಸಿಸ್ಟ್ ಇರ್ಬೋದು. ಪ್ರಾರಂಭಿಕ ಹಂತದಲ್ಲೇ ನಾವು ಅದಕ್ಕೆ ರೇಖಿ ಚಿಕಿತ್ಸೆಯನ್ನು ಕೊಟ್ಟರೆ ಶಸ್ತ್ರಚಿಕಿತ್ಸೆ ಇಲ್ಲದೇ ಅದನ್ನು ಗುಣಪಡಿಸ್ಬೋದು. ಈ ಚಿಕಿತ್ಸೆಯನ್ನು ಅಭ್ಯಸಿಸಬೇಕಾದರೆ ರೇಖಿ ಗುರುಗಳಿಂದ ದೀಕ್ಷೆ ಪಡೆದುಕೊಂಡಿರಬೇಕು. ಈ ಚಿಕಿತ್ಸೆಯಲ್ಲಿ 3 ಹಂತಗಳನ್ನು ನಾವು ಕಾಣಬಹುದು. ಮೊದಲನೇ ಹಂತ ಸ್ವಚಿಕಿತ್ಸೆ ಮತ್ತು ಬೇರೆಯವರಿಗೆ ಚಿಕಿತ್ಸೆ ಮಾಡಿ 21 ದಿನಗಳ ನಂತರ 2ನೇ ಹಂತದ ರೇಖಿ ಚಿಕಿತ್ಸೆಯಲ್ಲಿ ದೂರದಲ್ಲಿರುವವರಿಗೆ ಚಿಕಿತ್ಸೆ ಮಾಡುವುದು. 3ನೇ ಹಂತದಲ್ಲಿ ರೇಖೆಯು ಹೆಚ್ಚಿನ ವಿಷಯಗಳನ್ನು ಒಳಗೊಂಡಿದ್ದು ಈ ಚಿಕಿತ್ಸೆಯಲ್ಲಿ ಮಾಸ್ಟರ್ ಡಿಗ್ರಿಯಲ್ಲಿ ಬೇರೆಯವರಿಗೆ ದೀಕ್ಷೆ ಕೊಡುವ ಮಟ್ಟಕ್ಕೆ ಅಭ್ಯಸಿಸಬೇಕಾಗುತ್ತದೆ. ಈ ಚಿಕಿತ್ಸೆಯನ್ನು 5 ತತ್ವ ಅಥವಾ ನಿಯಮಗಳನ್ನು ಅನುಸರಿಸಿ ದಿನಾಲೂ ಅಭ್ಯಸಿಸಿದರೆ ಸದಾ ಆನಂದ, ಆರೋಗ್ಯ, ಐಶ್ವರ್ಯ, ಸಮೃದ್ಧಿಯಾಗುವುದರಲ್ಲಿ 2 ಮಾತಿಲ್ಲ. ಡೈಲಿ ಮಾಡ್ತಾ ಇದ್ದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ಹೇಳ್ತೀವಿ. ನಮ್ಮ ಆರೋಗ್ಯವನ್ನು ನಾವು ಮೇಂಟೈನ್ ಮಾಡ್ಬೋದು. ಹಾಗೆಯೇ ಕಾಯಿಲೆ ಬಂದಾಗಲೂ ಸಹ ನಾವು ಯಾವಾಗ ಬೇಕಾದರೂ, ಈಗ ಸಪೋಸ್ ನನಗೆ ಹೊಟ್ಟೆ ನೋವು ಬಂದಿದೆ ಅಂದರೆ ಹೊಟ್ಟೆ ಮೇಲೆ ಕೈ ಇಟ್ಕೊಂಡ್ರೆ ಸಾಕು, ನಮ್ಮ ಒಂದು ಹೊಟ್ಟೆ ನೋವು ಬಹಳ ಬೇಗನೆ ವಾಸಿ ಆಗುತ್ತೆ. ಅದೇ ಥರ ಬ್ಯಾಕ್ ಪೇಯ್ನ್ ಇದೆ, ಕಾಲು ನೋವಿದೆ, ಎಲ್ಲಿ ಬೇಕಾದರೂ ಅಲ್ಲಿ ನಮ್ಮ ಹಸ್ತಗಳನ್ನು ಇಟ್ಕೊಳ್ಳೋದ್ರ ಮುಖಾಂತರ ನಾವು ಆ ನೋವನ್ನು ವಾಸಿ ಮಾಡ್ಕೋಬೋದು. ಕಾಯಿಲೆ ಬಂದಾಗಲೂ ನಾವು ರೇಖೆಯನ್ನು ಮಾಡ್ಕೋಬೋದು. ನಾವು ಆರೋಗ್ಯವನ್ನು ಮೇಂಟೈನ್ ಮಾಡಲಿಕ್ಕೆ ಇವತ್ತಿನ ದಿವಸ ರೇಖಿ ಚಿಕಿತ್ಸೆ ಒಂದು ಸರಳ, ಸುಲಭವಾದಂತಹ, ನಿಬಂಧನಾರಹಿತವಾದಂತಹ ಒಂದು ಮಾಧ್ಯಮ ಅಂಥೇಳಿ ನಾನೊಬ್ಬ ಆಯುರ್ವೇದ ವೈದ್ಯನಾಗಿ ಹೇಳಲಿಕ್ಕೆ ಬಯಸ್ತೇನೆ. ರೇಖಿ ಚಿಕಿತ್ಸೆಯು ಪ್ರಕೃತಿಯ ನೈಸರ್ಗಿಕ ಚಿಕಿತ್ಸೆಯಾಗಿದೆ. ಸರಳ ಹಾಗೂ ಕ್ಷೇಮಕರ, ಯಾವುದೇ ನಿಬಂಧನೆ ಇಲ್ಲದೆ ಯಾವುದೇ ವ್ಯಕ್ತಿಯು ಕಲಿಯಬಹುದಾದಂತಹ ಚಿಕಿತ್ಸೆ. ಕಾಯಿಲೆಗೆ ಕಾರಣವಾದ ಮೂಲವನ್ನು ಹುಡುಕಲು ಬೇಕಿಲ್ಲದ ಔಷಧಿ ರಹಿತ ಕ್ರಮವಾಗಿದೆ. ಯಾವುದೇ ವ್ಯಕ್ತಿ ತನ್ನ ಜೀವನದ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬಹುದಾಗಿದೆ. ಸದಾ ಆರೋಗ್ಯ, ಸುಖ, ಸಂಪತ್ತಿನ ಸಮೃದ್ಧಿಯನ್ನು ಅನುಭವಿಸಬಹುದಾಗಿದೆ. ನಾನೊಬ್ಬ ಸರ್ಕಾರಿ ಆಯುರ್ವೇದ ವೈದ್ಯನಾಗಿ ನಾನು ಸ್ವತಃಕ್ಕೆ ಹಲವಾರು ಕಾಯಿಲೆಗಳಿಂದ ಬಳಲಿ, ಮುಖ್ಯವಾಗಿ ಥೈರೋಟಾಕ್ಸಿಕೋಸಿಸ್ ಅಂತಕ್ಕಂಥ ಒಂದು ರೋಗ, ನಿದ್ರೆ ಬರ್ತಾ ಇರಲಿಲ್ಲ, ಹಾರ್ಟ್ ಬೀಟೆಲ್ಲ ಜಾಸ್ತಿ ಆಗ್ತಾಯಿತ್ತು, ಕೂದಲು ಉದುರ್ತಾ ಇತ್ತು, ವೆಯ್ಟ್ ಲಾಸ್ ಆಗಿತ್ತು. ಅಂಥ ಒಂದು ಸ್ಥಿತಿಯಲ್ಲಿ ನನಗೆ ಔಷಧಗಳು ಕೂಡ ನನ್ನ ಮೇಲೆ ಕೆಲಸ ಮಾಡದೇ ಇದ್ದಾಗ ರೇಖಿ ಅನ್ನುವಂಥದ್ದು ಒಂದು ಕಾಮಧೇನುವಿನ ಥರ ನನಗೆ ಸಿಕ್ಕಿ ಆ ಚಿಕಿತ್ಸೆಯನ್ನು ನನ್ನ ದೇಹದ ಮೇಲೆ ಪ್ರಯೋಗಿಸಿಕೊಂಡು ನಾನೀಗ ಸಂಪೂರ್ಣ ಆರೋಗ್ಯವಂತನಾಗಿದ್ದೇನೆ. 12 ವರ್ಷಗಳಿಂದ ನಾನು ಯಾವುದೇ ಮಾತ್ರೆಗಳನ್ನು ಸೇವಿಸ್ತಾ ಇಲ್ಲ. ಕೈ ಇಟ್ಟು ಕೂಡಲೇ ಒಳ್ಳೆ ನಿದ್ರೆ ಬರ್ತಾ ಇದೆ. ಎಲ್ಲ ರೀತಿಯಿಂದನೂ ಕೂಡ ನಾನೀಗ ಆರೋಗ್ಯವಂತನಾಗಿದ್ದೇನೆ. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಆವಾಗ ನನಗೆ ತುಂಬ ಆಂಗ್ಸೈಟಿ ಇತ್ತು. ಆ ಎಲ್ಲ ರೀತಿಯಿಂದನೂ ನಾನೀಗ ಮುಕ್ತನಾಗಿ ಸಂಪೂರ್ಣ ಆನಂದ, ಆರೋಗ್ಯ, ಒಂದು ದೀರ್ಘ ಆಯುಷ್ಯ, ಹಾಗೆಯೇ ಐಶ್ವರ್ಯ, ಸಮೃದ್ಧಿಯನ್ನು, ಸುಖ, ಶಾಂತಿಯನ್ನು ಅನುಭವಿಸ್ತಾ ಇದ್ದೀನಿ. ಇದಕ್ಕೆ ಮೂಲ ಕಾರಣ ರೇಖಿ ಚಿಕಿತ್ಸೆ. ಹಾಗಾಗಿ ಇಂಥ ಚಿಕಿತ್ಸೆಯನ್ನು ಮನೆ ಮನೆಗೂ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಭಾನುವಾರ ರಾಜ್ಯಾದ್ಯಂತ ರೇಖಿ ಶಿಬಿರಗಳನ್ನು ಏರ್ಪಡಿಸ್ತಾ ಇದ್ದೀನಿ.
ಈಗಾಗಲೇ 30ರಿಂದ 40 ಸಾವಿರ ಜನರಿಗೆ ನಾನು ಈ ರೇಖಿ ಚಿಕಿತ್ಸೆಯನ್ನು ಹೇಳ್ಕೊಟ್ಟಿದ್ದೀನಿ. 70ಕ್ಕೂ ಹೆಚ್ಚು ರೇಖಿ ಗುರುಗಳನ್ನು ಈಗಾಗಲೇ ತರಬೇತಿ ಮಾಡಿದ್ದೀನಿ. ನನ್ನ ಮುಖ್ಯ ಉದ್ದೇಶ ರೇಖಿ ಚಿಕಿತ್ಸೆಯನ್ನು ಪ್ರತಿಯೊಬ್ಬರೂ ಸಹ ಇದನ್ನು ಕಲ್ತ್ಕೋಬೇಕು. ಇದು ಪ್ರತಿಯೊಬ್ಬರ ಮನೆಗೂ ಈ ಚಿಕಿತ್ಸೆ ತಲುಪಬೇಕು ಅನ್ನೋದೇ ನನ್ನ ಹೆಬ್ಬಯಕೆ. ಭಾಳಷ್ಟು ಜನ ರೇಖಿ ಚಿಕಿತ್ಸಾ ಶಿಬಿರಕ್ಕೆ ಬಂದು ಅನುಕೂಲವನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ತಾವೆಲ್ಲರೂ ಸಹ ಈ ಚಿಕಿತ್ಸೆಯನ್ನು ಅಭ್ಯಾಸ ಮಾಡಿ ಅನ್ನುವುದೇ ನನ್ನ ಒಂದು ವಿನಮ್ರವಾದಂತಹ ವಿನಂತಿ. ರೇಖಿ ಮಾಸ್ಟರ್ ಮತ್ತು ಶಮನಿಕ್ ಹೀಲಿಂಗ್ ಮಾಸ್ಟರ್ ಡಾಕ್ಟರ್ ಸತ್ಯನಾರಾಯಣರವರು ರೇಖಿ ಚಿಕಿತ್ಸೆಯ ಮೂಲಕ ಇನ್ನಷ್ಟು ಸಾಧನೆಗಳನ್ನು ಮಾಡಿ ದೇಶ ವಿದೇಶಗಳಲ್ಲಿ ತಮ್ಮ ಶಿಷ್ಯವೃಂದದೊಂದಿಗೆ ಅನಾರೋಗ್ಯ ಪೀಡಿತರನ್ನು ರೇಖಿ ಚಿಕಿತ್ಸೆ ಮೂಲಕ ಮುಕ್ತಿಗೊಳಿಸಲಿ ಎಂಬುದೇ ನಮ್ಮ ಟಿವಿಯ ಹಾರೈಕೆ.